80,000 ಜನ ಇದ್ದೀರಲ್ಲ, ಅದರಲ್ಲಿ ಅರ್ಧ 40,000 ಜನ 1 ಗಂಟೆನೇ ಬೀದಿಗೆ ಬಂದುಬಿಟ್ರೆ ಸರ್ಕಾರ ನಿಮ್ಮ ಕಡೆ ನೋಡ್ತದೆ. ನಿಮ್ಮ ಕಷ್ಟ ನಾನು ಸಾಮಾನ್ಯವಾಗಿ ಒಂದು ಹೇಳ್ತಿರ್ತೇನೆ, ಈ ನೇಕಾರರು ಬ್ರಹ್ಮ ಇದ್ದಂಗೆ. ಹೇಳೋದು ಕೇಳಿಲಿ, ಅದು ಕ್ರಿಮಿನಲ್ ಕೇಸ್. ನೇಕಾರರ ಹಿತರಕ್ಷಣಾ ಸಮಿತಿ ಮತ್ತು ದೊಡ್ಡಬಳ್ಳಾಪುರ ವೀವರ್ಸ್ ಅಸೋಸಿಯೇಷನ್ ವತಿಯಿಂದ ಏನಿವತ್ತು ಜಿಲ್ಲಾ ಮಟ್ಟದ ಒಂದು ಸಮಾಲೋಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂಥ ವೆಂಕಟೇಶ್ರವರೇ, ದೊಡ್ಡಬಳ್ಳಾಪುರ ವೀವರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ನರಸಿಂಹಮೂರ್ತಿರವರೇ, ಹಾಗೂ ದೇವಾಂಗ ಮಂಡಳಿಯ ನಿರ್ದೇಶಕರಾದಂಥ ಗೊಟ್ಟಗೆರೆ ಸುರೇಶ್ರವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಬಹುಶಃ ಭಾಳ ಸುದೀರ್ಘವಾದಂಥ ಸಭೆ ಆಗಿದೆ. ಯಾವುದೇ ಒಂದು ಸಭೆಗೆ ಜನರಿಗೆ ತಾಳ್ಮೆ ಇರತಕ್ಕಂಥದ್ದು ಕೇವಲ 2 ಗಂಟೆ. ಆ 2 ಗಂಟೆ ಆದ ನಂತರ ತಾಳ್ಮೆ ಇರೋದಿಲ್ಲ. ಹಾಗಾಗಿ ಈಗೂ ಕೂಡ 2 ಗಂಟೆ ಊಟದ ಸಮಯನೂ ಆಗಿಬಿಟ್ಟಿದೆ. ಭಾಳಷ್ಟು ಸಮಯ ತಗೊಳ್ಳುವಂಥದ್ದು ಕರೆಕ್ಟ್ ಅಲ್ಲ ಅಂಥೇಳಿ ನಾನು ಭಾವಿಸ್ತಾ, ಏನಿವತ್ತು ಬಿಕ್ಕಟ್ಟು ಬಂದಿದೆ, ಈ ಬಿಕ್ಕಟ್ಟಿಗೆ ಈಗಾಗಲೇ ಕಳೆದ 15 ದಿನಗಳಿಂದ ಹೋರಾಟಗಳು ನಡೀತಾ ಇದೆ. ಈ ಹೋರಾಟಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಈ ಹೋರಾಟಗಳು ಇನ್ನೂ ಹೆಚ್ಚು ನಡೆಯುವಂಥ ಅವಶ್ಯಕತೆ ಇದೆ. ಇವತ್ತು ಕಾರಣ ನಾವು ಎತ್ತಿರ್ತಕ್ಕಂಥ ಪ್ರಶ್ನೆಗಳು ಒಂದು ಹೋರಾಟಕ್ಕೆ 2 ಹೋರಾಟಕ್ಕೆ ಈಡೇರುವಂಥದ್ದಲ್ಲ, ಸುದೀರ್ಘವಾದಂಥ ಹೋರಾಟ ಅನಿವಾರ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ನೇಕಾರರ ಹೋರಾಟ ಸಮಿತಿ ಈ ಎಲ್ಲ ಬೇಡಿಕೆಗಳ ಬಗ್ಗೆನೂ ಕೂಡ ಸಹಾನುಮತವನ್ನು, ಕಾನೂನು ರೀತಿಯ ನಡೀತಕ್ಕಂಥ ಎಲ್ಲ ಹೋರಾಟಗಳಿಗೂ ಕೂಡ ನಮ್ಮದು ಕೂಡ ಸಹಮತ ಇದೆ. ಆ ಹೋರಾಟಕ್ಕೆ ನಾನು ಬೆಂಬಲಿಸ್ತೇವೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈಗಾಗಲೇ ಹಲವಾರು ಜನ ಮಾತನಾಡಿದಂಥ ಭಾಷಣಕಾರರು ಮಾತನಾಡಿದಂಥ ಹಲವಾರು ಅಂಶಗಳನ್ನು ನಾನು ಕಂಡೆ. ಈಗಾಗಲೇ ತೆಲಂಗಾಣದ ಸರ್ಕಾರ ವರ್ಷಕ್ಕೆ 1 ಕೋಟಿ ಸೀರೆಯನ್ನು ಖರೀದಿ ಮಾಡಬೇಕು ಅಂತೇಳಿ ಏನು ತೀರ್ಮಾನ ಮಾಡಿದೆ, ಆ ತೀರ್ಮಾನ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು ಅಂತೇಳಿ ಕರೋನಾ ಸಂದರ್ಭದಲ್ಲೇ ಅದೊಂದು ತೀರ್ಮಾನ ನಾವು ಮಾಡಿದ್ವಿ. ಸರ್ಕಾರದ ಮೇಲೆ ಒಂದು ಒತ್ತಾಯ ತಂದು ಸರ್ಕಾರನೂ ಕೂಡ ಎಲ್ಲ ನೇಕಾರರಿಂದನೂ ಕೂಡ ಮಾಹಿತಿಯನ್ನು ತರಿಸ್ಕೊಂಡು ಸುಮಾರು 39 ಕೋಟಿ ವೆಚ್ಚದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸ್ಟಾಕ್ ಇರ್ತಕ್ಕಂಥ ಸೀರೆನ ಖರೀದಿ ಮಾಡಬೇಕು ಅನ್ನೋಂಥ ತೀರ್ಮಾನ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳಿಗೂ ಅದರಿಂದ ನಮಗೆ ಲಾಭ ಸಿಗಲ್ಲ ಅನ್ನೋಂಥ ಕಾರಣದಿಂದ ಆ ಯೋಜನೆಯನ್ನು ದಾರಿ ತಪ್ಪಿಸೋದು. ಯಾವತ್ತೂ ಅಧಿಕಾರಿಗಳು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಅಧಿಕಾರಿಗಳ ಕೈಯಿಂದ ಜನಕ್ಕೆ ಹಣ ತಲುಪುವಂಥ ಒಂದು ವ್ಯವಸ್ಥೆ ಇದ್ದರೆ ಮಾತ್ರ ಅಧಿಕಾರಿಗಳು ಅದನ್ನು ಬೆಂಬಲ ಮಾಡ್ತಾರೆ. ನೇರವಾಗಿ ಸರ್ಕಾರ ಜನಗಳಿಗೆ ಹಣ ತುಂಬುತ್ತದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಆ ನಿಟ್ಟಿನಲ್ಲೇ ಇವತ್ತು ಬಟ್ಟೆ ಖರೀದಿ ಮಾಡ್ತಕ್ಕಂಥ ಒಂದು ತೀರ್ಮಾನ ಏನಾಗಿತ್ತು, ಆ ತೀರ್ಮಾನ ಸ್ವಲ್ಪ ಹಿಂದೆ ಹೋಯಿತು. ಇವತ್ತು ಬಂದಿರತಕ್ಕಂಥ ಬಿಕ್ಕಟ್ಟಿನ ಭಾಗವಾಗಿ ನಾನು ಸರ್ಕಾರಕ್ಕೆ ನಮ್ಮ ಹೋರಾಟ ಸಮಿತಿಯಿಂದ ಮನವಿಯನ್ನು ಮಾಡಿದ್ದೇನೆ. ವರ್ಷಕ್ಕೆ 1 ಕೋಟಿ ಸೀರೆಯನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಮತ್ತು ಏನೇನು ದೊಡ್ಡಬಳ್ಳಾಪುರದಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ ಇದೆಲ್ಲನೂ ಕೂಡ ಸರ್ಕಾರದ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ನಾನು ಮನವಿ ಪತ್ರವನ್ನು ಮೊನ್ನೆ ಸಂವಾದ ಕಾರ್ಯಕ್ರಮದಲ್ಲಿ ಕೂಡ ಕೊಟ್ಟಿದ್ದೀನಿ. ಸರ್ಕಾರಕ್ಕೆ ಅದು ಅಧಿಕಾರಿಗಳು ಒತ್ತಾಕಿದ್ದಾರೆ. ಬಹುಶಃ ಇವತ್ತು ನಡೀತಿರ್ತಕ್ಕಂಥ ಎಲ್ಲ ಹೋರಾಟಗಳಿಗೂ ಕೂಡ ಮತ್ತು ಮುಂದಿನ ದಿನಗಳಲ್ಲಿ ನಮಗೆ ಏನೇನು ಅವಶ್ಯಕತೆ ಇದೆ, ಈ ಬಿಕ್ಕಟ್ಟನ್ನು ಎದುರಿಸಬೇಕಾದ್ರೆ ನಮಗೆ ಯಾವ ರೀತಿಯ ಶಕ್ತಿ ಬೇಕು, ಆ ಶಕ್ತಿ ನಮ್ಮಿಂದ ಸಾಧ್ಯ ಇಲ್ಲದೆ ಇರೋದ್ರಿಂದ ಇವತ್ತು ಅನಿವಾರ್ಯವಾಗಿ ನಾವು ಸರ್ಕಾರದ ಮುಂದೆ ಹೋಗಬೇಕಾಗಿದೆ. ಇವತ್ತು ಒಂದು ಮಾರುಕಟ್ಟೆ ಸಂಕೀರ್ಣ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಮತ್ತು ಈಗ ಸೂರತ್ತಿಂದ ಬಟ್ಟೆ ತರ್ತಿರ್ತಕ್ಕಂಥ ಬಟ್ಟೆಯನ್ನು ನಿಲ್ಲಿಸಲಿಕ್ಕೆ ಕಾನೂನು ರೀತಿಯಲ್ಲಿ ಏನೇನು ಸರ್ಕಾರ ಕ್ರಮ ವಹಿಸಬೇಕು ಅನ್ನೋದನ್ನು ನಾವು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಕಾನೂನು ರೀತಿ ಏನು ಒಂದು ಅವಕಾಶ ಇದ್ದರೂ ಕೂಡ ಅದನ್ನು ನಿಲ್ಲಿಸಬೇಕು. ಸೂರತ್ತಿಂದ ಬರ್ತಾ ಇರ್ತಕ್ಕಂಥ ಬಟ್ಟೆ ಅನ್ನೋದನ್ನು ಸರ್ಕಾರದ ಗಮನಕ್ಕೆ
ಜವಳಿ ಅಭಿವೃದ್ಧಿ ಆಯುಕ್ತರ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ. ಹಾಗಾಗಿ ಅವರು ಕೂಡ ತೆರಿಗೆ ಇಲಾಖೆಗಳಿಗೆ ಮತ್ತು ಬೇರೆ ಬೇರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಅದರ ಮಾಹಿತಿಯನ್ನು ತರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಇಲಾಖೆಗಳು ಕೂಡ ಮಾಡ್ತಿದ್ದಾವೆ ಅನ್ನೋವಂಥದ್ದು ಮಾಹಿತಿ ನನಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಏನಿವತ್ತು ಹೋರಾಟಗಳು ನಡೀತಿದೆ, ಈ ಹೋರಾಟಗಳಿಗೆ ಬಹುಶಃ ಮೀನಾಕ್ಷಿ ಸುಂದರಮ್ಮ ಅವರು ಹೇಳಿದಂಥ ಹಲವಾರು ಅಂಶಗಳನ್ನು ನಾವು ಈಗಾಗಲೇ ಒಂದು ಪರ್ಯಾಯ ಈ ಉದ್ಯಮ ಉಳಿಸಬೇಕಾದ್ರೆ ಒಂದು ಪರ್ಯಾಯ ವ್ಯವಸ್ಥೆ ಆಗಲೇಬೇಕಾಗಿದೆ. ಆ ಪರ್ಯಾಯ ವ್ಯವಸ್ಥೆಯಲ್ಲಿ ಹಲವಾರು ಅಂಶಗಳನ್ನು ಮೀನಾಕ್ಷಿ ಸುಂದರಮ್ಮ ಅವರು ಹೇಳಿದರು. ಈಗಾಗಲೇ ನಾವು ಎಲ್ಲ ಅಂಶಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಹಾಗಾಗಿ ಇವತ್ತು ಭಾಳ ಮುಖ್ಯವಾಗಿ ಸೂರತ್ತಿಂದ ಬರ್ತಾ ಇರ್ತಕ್ಕಂಥ ಸೀರೆಗಳು ದೊಡ್ಡ ಮಾರಕವಾಗಿದ್ದಾವೆ. ನಮಗೆ ಇದನ್ನು ನಿಲ್ಲಿಸುವಂಥ ಕ್ರಮವನ್ನು ಸರ್ಕಾರ ಮಾಡಬೇಕು ಅನ್ನೋದನ್ನು ಬಲವಾಗಿ ಹೇಳೋದ್ರ ಮೂಲಕ ಈ ಚಳವಳಿನ ಈ ಉದ್ಯಮವನ್ನು ಉಳಿಸ್ಕೊಳ್ಳೋಣ. ಈ ಉದ್ಯಮ ಉಳಿದ್ರೆ ನಾವೆಲ್ಲರೂ ಉಳಿತೀವಿ, ಇಲ್ಲ ಅಂದರೆ ನಾವ್ಯಾರೂ ಕೂಡ ಉಳಿಯಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ತಾವು ಏನು ತೀರ್ಮಾನಗಳನ್ನು ತಗೊಳ್ತೀರಿ, ನಮ್ಮ ಹೋರಾಟ ಸಮಿತಿನೂ ಕೂಡ ಅದರ ಜೊತೆಯಲ್ಲಿ ಭಾಗಿಯಾಗಿ ನಿಲ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ, ಈಗಾಗಲೇ ಸಮಯ ಜಾಸ್ತಿ ಆಗಿರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.